ಅದು ಬೀದರ್ ಜಿಲ್ಲೆ ಜನರ ನೀರಿನ ಬವಣೆ ನೀಗಿಸುತ್ತಿದ್ದ ಜಲಾಶಯ. ಸದ್ಯ ಕಸಾಯಿಖಾನೆಗಳಿಂದ ಈ ಜಲಾಶಯಕ್ಕೆ ಆಪತ್ತು ಬಂದೊದಗಿದೆ. ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಂಜ ನೀರು ಕುಡಿಯೋ ಮುನ್ನ ಹುಷಾರ್. ಜಲಾಶಯಕ್ಕೆ ಸೇರ್ತಾ ಇದೆ ಪ್ರಾಣಿಗಳ ರಕ್ತ ಮಾಂಸ. ಕಾರಂಜ ಬೀದರ್ ಜಿಲ್ಲೆ ಜನರ ಜೀವನಾಡಿ. ಜಿಲ್ಲೆ ಜನರ ಕುಡಿಯುವ ನೀರಿನ ದಾಹ ತಣಿಸೋ ಜಲಾಶಯ ತನ್ನ ಒಡಲು ತುಂಬಿಕೊಂಡು ಲಕ್ಷಾಂತರ ಕುಟುಂಬಕ್ಕೆ ಆಸರೆಯಾಗಿದೆ. ಹುಮನಾಬಾದ್, ಚಿಟಗುಪ್ಪ, ಭಾಲ್ಕಿ ಜನರು ಇದೇ ಡ್ಯಾಮ್ ಅನ್ನ ನಂಬಿಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಆದ್ರೆ ಇದೇ ಕಾರಂಜ ಒಡಲು ಪ್ರಾಣಿಗಳ ತ್ಯಾಜ್ಯ ಸೇರಿ ಮಲಿನವಾಗಿದ್ದು ಜಿಲ್ಲೆಯ ಜನರಿಗೆ ಆತಂಕ ಹುಟ್ಟಿಸಿದೆ. ಕಾರಂಜ ಡ್ಯಾಂಗೆ ಹೇಳಿಕೊಳ್ಳುವಂತಹ ನೀರಿನ ಮೂಲವಿಲ್ಲ. ತೆಲಂಗಾಣದ ಕೊತ್ತೂರ ಬ್ಯಾರೇಜ್ ಬಿಟ್ರೆ ಹಿನ್ನೀರಿನಲ್ಲಿ ಬರುವಂತಹ ಹಳ್ಳ ಕೊಳ್ಳಗಳೇ ನೀರಿನ ಮೂಲ. ಸದ್ಯ ಇವೇ ಈಗ ಜಲಾಶಯಕ್ಕೆ ಕುತ್ತು ತಂದೊಡ್ತಿವೆ. ಹುಮನಾಬಾದ್ ಬಳಿಯ ದಿಡ್ಡಿ ಹಳ್ಳ ಕಾರಂಜ ಒಡಲಿಗೆ ಪ್ರಾಣಿಗಳ ತ್ಯಾಜ್ಯ, ದನಗಳ ರಕ್ತ, ಫ್ಯಾಕ್ಟರಿಗಳ ಕೆಮಿಕಲ್ ಹೊತ್ತು ತರ್ತಾ ಇದೆ. ಧನಗಾರಗಡ್ಡದಲ್ಲಿರುವಂತಹ ಕಸಾಯಿಖಾನೆಗಳು ಚರಂಡಿ ಮೂಲಕ ಹಳ್ಳಕ್ಕೆ ಪ್ರಾಣಿಗಳ ರಕ್ತ ಹರಿಬಿಡ್ತಿದ್ದು ಅದೆಲ್ಲವೂ ಕೂಡ ಡ್ಯಾಂಗೆ ಸೇರ್ತಾ ಇದೆ. ಇದರಿಂದ ಅಮೃತದಂತಿರುವಂತಹ ನೀರು ವಿಷವಾಗ್ತಾ ಇದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಡಿದು ಅದರ ರಕ್ತ ಹಳ್ಳಕ್ಕೆ ಬಿಡ್ತಾ ಇತ್ತು. ಇಲ್ಲಿ ನೀರು ಕಾರಂಜಕ್ಕೆ ಹೋಯ್ತು. ಅದೇ ಕಾರಂಜ ನೀರು ನಮ್ಮ ಹುಮನಾಬಾದ್ ಕುಡಿಯೋಂಥ ನೀರು ಬರ್ತದೆ. ಕಾರಂಜ ನೀರು ಜಿಲ್ಲಾದ ಎಲ್ಲ ತಾಲೂಕುಗಳಿಗೆ ಕಾರಂಜ ನೀರು ಕುಡಿತಾರೆ. ಈ ನೀರು ಅಂಬೋದು ಇಂಥ ದಂಧ ಹರಿದಿದಂಥ ನೀರು ಕಾರಂಜಕ್ಕೆ ಹೋಗಿ ಎಲ್ಲ ಜಿಲ್ಲಾ ಜನರದ್ದು ಜೀವ ಸರಿ ಚೆಲ್ಲಾಟ ಆಡದಂಥ ಕೆಲಸ ಇಲ್ಲಿ ಕಸಾಯಿಖಾನೆಗಳು ಮಾಡ್ತಾ ಇದ್ದಾವೆ. ಸ್ಥಳೀಯರು ಇರ್ತಕ್ಕಂಥ ರೈತರಲ್ಲಿ ಇರ್ತಕ್ಕಂಥ ದನ ಕರುಗಳು ಕೂಡ ಈ ನೀರನ್ನು ಕುಡಿದು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗ್ತಾ ಇದೆ. ಅದೇ ರೀತಿ ಜನಗಳು ಕೂಡ ಅಲ್ಲಿಂದ ನೀರನ್ನು ಸೇವಿಸ್ತಾರೆ. ಜನಗಳಿಗೂ ಕೂಡ ತೊಂದರೆ ಆಗುತ್ತೆ. ಅಲ್ಲಿ ಫಿಲ್ಟರ್ ಯಾವ ರೀತಿ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಶುದ್ಧವಾಗಿ ಫಿಲ್ಟರ್ ಆಗ್ತಾ ಇದೆ ಅಂತೂ ಗೊತ್ತಿಲ್ಲ. ಜನಗಳಿಗೇನು ಈ ಕೆಲವು ಜನ ಫಿಲ್ಟರ್ ಯೂಸ್ ಮಾಡ್ತಾರೆ, ಕೆಲವು ಜನ ಮಾಡೋದಿಲ್ಲ. ಅದೇ ರೀತಿ ದನ ಕರುಗಳು ಕೂಡ ತುಂಬಾ ಸಮಸ್ಯೆ ಆಗ್ತದೆ. ಹುಮನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಫ್ಯಾಕ್ಟರಿಗಳು ಹೊರಸೂಸುವ ಕೆಮಿಕಲ್ಗಳನ್ನ ಕದ್ದು ಮುಚ್ಚಿ ಹಳ್ಳಕ್ಕೆ ಬಿಡ್ತಿದ್ದಾರೆ. ಇದರ ಬಗ್ಗೆ ಜನರು ಎಷ್ಟೇ ಧ್ವನಿ ಎತ್ತಿದ್ರೂ ಪ್ರಯೋಜನ ಆಗಿಲ್ಲ. ಇದೀಗ ದನದ ರಕ್ತ, ಮಾಂಸ ಎಸೆದು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್, ಕಸಾಯಿಖಾನೆಗಳಿಗೆ ನೋಟಿಸ್ ಕೊಡಲಾಗಿದೆ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಆ ಟೈಮು ಕೂಡ ಏನ್ ತ್ಯಾಜ್ಯ ಬಿಡ್ತಾ ಇದ್ರು ಈ ನಾಲಿಯ ಮುಖಾಂತರ, ಅವುಗಳು ಕೂಡ ಸಿಒ ಕರ್ಸಿ ಇದು NGT ಪ್ರಾಬ್ಲಮ್ ಆಗುತ್ತೆ ನೋಡಿ ಅಂದಾಗೆ ಅವಾಗೆಲ್ಲ ಕೂಡ ಸ್ಟಾಪ್ ಆಗಿ ಏನ್ ಇವತ್ತು ನಮ್ದು UGD ವರ್ಕ್ ಇದೆಯಲ್ಲ, ಅದಕ್ಕಾಗಿ ನಾವು ಈಗಾಗಲೇ ಒಂದು 20 ಕೋಟಿ ರೂಪಾಯಿ ಕೂಡ ತಗೊಂಡು ಬಂದು ಆ ಕೆಲಸವನ್ನು DPR ರೆಡಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಕುಡಿಯೋ ನೀರು ವಿಷವಾಗ್ತಾ ಇದ್ದು ಜಿಲ್ಲೆಯ ಜನರಿಗೆ ಆತಂಕ ಶುರುವಾಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರಂಜ ಜಲಾಶಯಕ್ಕೆ ತ್ಯಾಜ್ಯ ಸೇರದಂತೆ ಕ್ರಮ ಕೈಗೊಳ್ಳಬೇಕಿದೆ. ದುರಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.